ಹಾಯ್ ಹಲೋ ವೆಲ್ಕಮ್ ನಾನು ಬುಂಡ ಕೇಳಿಸ್ಕೊಂಡ್ರ ಗಾಯ್ಸ್, ಇದು ನಮ್ಮ ಪಾಪು. ನಾನು ಯೂಟ್ಯೂಬ್ಗೆ ಹೇಳ್ತಾ ಇರ್ತೀನಲ್ಲ ವೆಲ್ಕಮಿಂಗು, ಅದನ್ನು ಹೇಳಿ ಹೇಳಿ ಅವಳು ಅಭ್ಯಾಸ ಮಾಡ್ಕೊಂಬಿಟ್ಟಾಳೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟಿಂದ ನಾನು ಈಗ ಆಲ್ರೆಡಿ 900 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಇವತ್ತು ಇದೇ ಖುಷಿಗೆ ಒಂದು ಪುಳಿಯೋಗರೆ ಮಾಡೋಣ. ಸೊ ಅದು ಇದು ಪೌಡ್ರು ಪುಳಿಯೋಗರೆ ತಿಂದು ಬೇಜಾರಾಗಿರೋರಿಗೆ ಈ ಒಂದು ಪುಳಿಯೋಗರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ, ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಉರಿಲಿ, ಅಂದರೆ ಸಣ್ಣ ಉರಿಲಿ ನಿಧಾನಕ್ಕೆ ಗಮ್ಮನ್ನವರೆಗೂ. ಖಾರ ಆಗಲ್ಲ ಪುಟ್ಟ, ಇಲ್ಲ ಸತ್ತೋಗಲ್ಲ, ಖಾರ ಆಗಲ್ಲ. ನಾನು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಇದನ್ನ ಉರಿ ಕಡಿಮೆ ಕೊಟ್ಟು ನಾವು ಇದನ್ನ ಹುರ್ಕೊಬೇಕು, ಅಂದರೆ ಸ್ವಲ್ಪ ಗಮ್ಮನ್ನವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಸೊ ನಾನಿಲ್ಲಿ ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3 ಅಥವಾ 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಖಾರಕ್ಕೆ. ಹೇಳಮ್ಮ, ಇದನ್ನ ಸ್ವಲ್ಪ ಗಮ್ಮನ್ನವರೆಗೂ ಹುರಿಬೇಕು. ಹೇಳು. ಈಗ ಇದು ಹುರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು 3/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆನೂ ಕೂಡ ಗಮ್ಮನ್ನವರೆಗೂ ಹುರ್ಕೋಬೇಕು. ಸಾಸಿವೆ ಅಷ್ಟೊತ್ತಿಗೆ ಚಟಪಟ ಅನ್ನತ್ತೆ. ನೋಡಿ, ಇಲ್ಲಿ ನಾವು ಬೇಕಿದ್ರೆ ಧನಿಯಾ ಕಾಳನ್ನ ಹಾಕೋಬೋದಿತ್ತು, ನನ್ನ ಹತ್ರ ಧನಿಯಾ ಕಾಳು ಇರಲಿಲ್ಲ. ಸೊ ಹಾಗಾಗಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಬಳಸಿದ್ದೀನಿ. ಸೊ ಧನಿಯಾ ಇಲ್ಲದೆ ಹೋದರೆ, ಅಂದರೆ ಧನಿಯಾ ಕಾಳು ಇಲ್ಲದೆ ಹೋದರೆ ನಾವು ಧನಿಯಾ ಪುಡಿ ಕೂಡ ಬಳಸ್ಕೋಬೋದು. ಸೊ ಇದು ಕೂಡ ಅದಕ್ಕೆ ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಹುರಿಯೋಕ್ಕಾಗಿದ್ದಿದ್ರೆ ನಾನು ಸ್ಟಾರ್ಟಿಂಗ್ಗೆ ಕಾಳು ಹಾಕಬೇಕಿತ್ತು, ಧನಿಯಾ ಕಾಳು. ನೋಡಿ, ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಆಗುವಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇದು ಹಾಕ್ಕೊಂಡಿದ್ದೀನಿ ಅರಿಶಿನ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಎಳ್ಳು ಹಾಕಿದ್ದೀನಿ, ಕರಿ ಎಳ್ಳು. ಹಾಗೆ ಇಲ್ಲಿ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ. ಹಿಂಗು ಬಂದ್ಬಿಟ್ಟು ಪುಳಿಯೋಗರೆಗೆ SSP ಹಿಂಗು ಕ್ರಿಸ್ಟಲ್ ಫಾರ್ಮ್ದು ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ. ಹಿಂಗೆ ಮೇಯ್ನು, ಹಿಂಗೆ ಹಾಕದೆ ಹೋದರೆ ಅದು ಚೆನ್ನಾಗಿರಲ್ಲ. ಸೊ ಹಿಂಗೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಂ, ಈಗ ಸ್ವಲ್ಪ ಇದಕ್ಕೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಸೊ ಕರಿಬೇವು ಹಾಕಿ ಕ್ಲೀನಾಗಿ ಹುರ್ಕೋಬೇಕು. ಸೊ ಈಗ ಇದನ್ನು ಹುರಿದಾದ್ಮೇಲೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಬೇಕು. ಸೊ ಇದು ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಪುಳಿಯೋಗರೆ. ಸೊ ಸೂಪರಾಗಿರುತ್ತೆ, ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ. ಖಾರ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಆಗುತ್ತೆ. ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ, ಗುಂಟೂರು ಮೆಣಸಿನ್ಕಾಯಿ ಕಮ್ಮಿ ಹಾಕಿ, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿರೋದು ಸ್ವಲ್ಪ ಬ್ಲ್ಯಾಕ್ ಕಲರ್ ಇತ್ತು, ಸೊ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಆಗಿ ಬಂದಿತ್ತು ಅಷ್ಟೇ ಪುಳಿಯೋಗರೆ. ಬಟ್ ಪೌಡರ್ದು ಪುಳಿಯೋಗರೆ ತಿಂತಿರ್ತೀವಲ್ಲ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು 1 ಸ್ಪೂನ್ ಅಂತ ಮಾಡಿಕೊಂಡ್ರು 2 ಟೈಮ್ಗೆ ಆಗುತ್ತೆ ಈ ಒಂದು ಪೌಡರು. ಸೊ ಬನ್ನಿ, ಈಗ ಇದು ಆರಾಗಿದೆ. ಆರಾದಮೇಲೆ ಇದನ್ನು ನಾನು ರುಬ್ಬಕ್ಕಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ, ಅಂದರೆ ಫುಲ್ ನುಣ್ಣಗೆ ಪೌಡ್ರು ಮಾಡಬೇಕು. ಸೊ ಈಗ ಇದು ಪೌಡ್ರ್ ಆಯಿತು. ಈಗ ಬನ್ನಿ ಗೊಜ್ಜು ಮಾಡೋಣ. ಗೊಜ್ಜು ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ನಮ್ಮ ಲಿಶಿಕಂಗಂತೂ ತುಂಬಾ ಇಷ್ಟ ಆಗಿತ್ತು ಈ ಪುಳಿಯೋಗರೆ, ಅಲ್ವಾ ಮಗನೆ? ಹೆಂಗಿತ್ತು ಪುಳಿಯೋಗರೆ? ಚೆನ್ನಾಗಿತ್ತು. ಖಾರ ಇತ್ತಾ? ಇಲ್ಲ. ಹಾಂ, ಪೀಟಾಗಿತ್ತಾ? ಓಕೆ. ಈಗ ನೋಡಿ, ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ, ಅಂದರೆ ಪುಡಿ ಮಾಡೋಕ್ಕೂ ಮುಂಚೆನೆ. ಈಗ ಇದನ್ನು ಕ್ಲೀನಾಗಿ ನಾವು ರಸ ತಕ್ಕೋಬೇಕು. ಅಂದರೆ ಇದನ್ನು ನೆನೆಯಕ್ಕೆ ಇಟ್ಬಿಟ್ರೆ ಕ್ಲೀನಾಗಿ ಅದು ಕಿವುಚಿದ್ರೆ ಕ್ಲೀನಾಗಿ ರಸ ಬಿಟ್ಕೊಳ್ಳುತ್ತೆ. ಬನ್ನಿ, ಈಗ ದೇವಸ್ಥಾನದ ಶೈಲಿಯಲ್ಲಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಫಟಾಫಟ್ ಅಂತ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗಿ, ತುಂಬ ರುಚಿಯಾಗಿ, ತುಂಬ ಸೂಪರಾಗಿರುತ್ತೆ. ನೋಡಿ, ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಕಡಲೆಬೀಜ, ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಕ್ಲೀನಾಗಿ ಹುರ್ಕೊಬೇಕು. ಸೊ ಹುರ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ತೀನಿ. ಸೊ ಗೋಡಂಬಿ ಹಾಕ್ಬಿಟ್ಟು ಕೂಡ ಸ್ವಲ್ಪ ಹುರ್ಕೊಬೇಕು. ಗೋಡಂಬಿ ಆಪ್ಷನಲ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ.
ಸೊ ಪುಳಿಯೋಗರೆಲಿ ಗೋಡಂಬಿ ಹಾಕಿದ್ರೆ ಒಂದು ಎಕ್ಸ್ಟ್ರಾನೇ ಟೇಸ್ಟ್ ಅಂತ ಹೇಳ್ಬೋದು. ಇದು ಆಪ್ಷನಲ್, ಹಾಕೊಳ್ಳೋ ಹಂಗಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ ಇವೆಲ್ಲನೂ ಕ್ಲೀನಾಗಿ ಕಡಿಮೆ ಉರಿಲಿ ಹುರ್ಕೊಬೇಕು, ಆವಾಗ ಕ್ಲೀನಾಗಿ ಗರಂ ಗರಂ ಅನ್ನುತ್ತೆ. ಇಲ್ಲಾಂದರೆ ನಾವು ಜಾಸ್ತಿ ಉರಿ ಕೊಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ, ಕ್ಲೀನಾಗಿರುತ್ತೆ. ಸೊ ಈಗ ಇದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ಸೊ ಈ ಫ್ರೈ ಮಾಡಿರೋಂಥ ಒಗ್ಗರಣೆನ ನಾನು ಒಂದು ಬೌಲ್ಗೆ ಎತ್ತಿಕ್ಕೋತಾ ಇದ್ದೀನಿ. ಸೊ ಆಗಲೇ ನಾನು ನಿಮ್ಗೆ ತೋರಿಸ್ದೆ ಹುಣಸೆ ಹಣ್ಣಿನ ರಸನ ಈ ಮಿಕ್ಕಿದ್ದ ಆಯಿಲ್ಗೆ ಏನಿದೆ ಅದಕ್ಕೆ ಹುಣಸೆ ಹಣ್ಣಿನ ರಸನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಹಾಕಿದ್ಮೇಲೆ ಇದಕ್ಕೆ ನಾವು ಏನು ತೊಗೊಂಡಿದ್ವಿ ಹುಣಸೆಹಣ್ಣು ಗಾತ್ರನೇ ಬೆಲ್ಲನ ತೊಗೋಬೇಕಾಗತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಕರಗಿಸ್ಬೇಕು. ಸೊ ಇದು ಕರಗ್ತಾ ಬಂದಮೇಲೆ ಆವಾಗ ನಾವು ಆಗಲೇ ಪುಡಿ ಮಾಡಿಟ್ಕೊಂಡಿರೋ ಅಂಥ ಪುಳಿಯೋಗರೆದು ಪೌಡರ್ ಏನಿದೆ ಅದನ್ನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಕಬೇಕು. ಸೊ ನೀವು ಎಷ್ಟು ಬೇಕಾದರೂ ಹಾಕೋಬೋದು ಪೌಡರ್ನ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು 4-5 ಜನಕ್ಕೆ ಆಗೋ ಅಂಥ ಪುಳಿಯೋಗರೆ ಮಾಡ್ತಾ ಇರೋದು ನಾನಿಲ್ಲಿ. ಸೊ ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಸ್ವಲ್ಪ ಸ್ಪೈಸ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಪುಳಿಯೋಗರೆ ಖಾರ ಇರಲ್ಲ, ಸ್ವಲ್ಪ ಸ್ವೀಟು ಟ್ಯಾಂಜಿ ಟೈಪ್ ಇರುತ್ತೆ, ಹುಳಿ ಸ್ವಲ್ಪ ಸ್ವೀಟಾಗಿ ಸಾಲ್ಟಿಯಾಗಿ ಇರುತ್ತೆ, ಖಾರ ಇರಲ್ಲ ಯಾವಾಗಲೂ ಪುಳಿಯೋಗರೆ. ಸೊ ಈಗ ಎಣ್ಣೆ ಬಿಡೋ ಅಂಥ ಟೈಮಲ್ಲಿ ಅದಕ್ಕೆ ಕ್ಲೀನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ತಿರುಗಿಸ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಳ್ಳು ಮತ್ತು ಕೊಬ್ಬರಿ ತುರಿನ ಹಾಕ್ಬಿಟ್ಟು ಇನ್ನು ಒಂದು ರೌಂಡು ಫ್ರೈ ಮಾಡಿಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಅಲ್ಲಿಗೆ ಪುಳಿಯೋಗರೆ ರೆಡಿ ಆಗುತ್ತೆ, ಹೋಮ್ ಮೇಡ್ ಪುಳಿಯೋಗರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಪ್ರಸಾದ ಕೊಡ್ತಾರಲ್ಲ ದೇವಸ್ಥಾನದ ಹತ್ರ, ಸೊ ಅದೇ ಥರ ಈ ಒಂದು ಪುಳಿಯೋಗರೆ ಟೇಸ್ಟ್ ಇರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಅನ್ನಕ್ಕೆ ಕಲಿಸ್ಬಿಟ್ಟು ಸರ್ವ್ ಮಾಡ್ತೀನಿ, ಹೇಗಿತ್ತು ಅಂತ ರಿವ್ಯೂ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಪುಳಿಯೋಗರೆ ರೆಡಿ ಆದಮೇಲೆ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿರೋವಂಥ ಒಂದು ದೇವಸ್ಥಾನದ ಪ್ರಸಾದದ ಶೈಲಿಯಲ್ಲಿ ಪುಳಿಯೋಗರೆ ಹೋಮ್ ಮೇಡ್
ನೀವು ಕೂಡ ಈಸಿಯಾಗಿ ಸುಲಭವಾಗಿ ಮನೇಲೇ ಮಾಡಿ ಎಷ್ಟು ಸೂಪರಾಗಿ ಸಿಂಪಲಾಗಿ ಬರುತ್ತೆ ಅಂದರೆ ಇದು ಮನೇಲಿರೋ ಐಟಮ್ಸ್ಗಳೇ. ನಾನು ಧನಿಯಾ ಕಾಳು ಇಲ್ಲ ಅಂದರೂ ಇನ್ಸ್ಟಂಟಾಗಿ ಧನಿಯಾ ಪೌಡರ್ ಇರುತ್ತಲ್ವ, ಸೊ ಮನೇಲಿ ಎಲ್ಲರೂ ಮನೇಲೂ ಇರುತ್ತೆ. ಸೊ ಧನಿಯಾ ಪೌಡ್ರ್ ಕೂಡ ಯೂಸ್ ಮಾಡಿ ಮಾಡೋ ಅಂಥ ಒಂದು ಪುಳಿಯೋಗರೆ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ಕೂಡ, ಸೇಮ್ ದೇವಸ್ಥಾನದ ಟೇಸ್ಟೇ ಇತ್ತು. ಸೊ ಇದ್ರದ್ದು ರಿವ್ಯೂ ಈಗ ನಿಮಗೆ ನಿಮ್ಮ ಕಣ್ಮುಂದೆ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ. ಹೆಂಗೈತೆ ರಿಶು? ಖಾರ ಖಾರ ಇಲ್ವಾ? ಹೇಳು ಇಲ್ಲ ಅನ್ನು. ನೋಡು ಏನು ಚೆನ್ನಾಯ್ತಾ? ಹೆಂಗೈತೆ ರಿಶು? ಸೊ ಹೇಗಿತ್ತು ರಿವ್ಯೂ? ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.